ಪರೇಡ್ ವೀಕ್ಷಣೆ ಮತ್ತು ಈ ಫ್ಲ್ಯಾಗ್ ಹಾಯ್ಸ್ಟಿಂಗ್ ಪರೇಡ್ ವೀಕ್ಷಣೆ ಮತ್ತು ಭಾಷಣ ಮಾಡಲಿಕ್ಕೆ ನಾವು ಆಹ್ವಾನ ಮಾಡಿದ್ದಾರೆ. ಅವರು ಆಹ್ವಾನ ಸ್ವೀಕರಿಸಿ ಅವರು ಬರ್ತಾ ಇದ್ದಾರೆ. ಅದೇ ರೀತಿ ಬಾಕಿ ಎಲ್ಲ ಮಾನ್ಯ ಮುಖ್ಯಮಂತ್ರಿಯವರು, ಉಪಮುಖ್ಯಮಂತ್ರಿಯವರು, ಎಲ್ಲ ಸೀನಿಯರ್ ಅಧಿಕಾರಿಗಳು, ಎಲ್ಲ ಸೀನಿಯರ್ ಮಿನಿಸ್ಟರ್ಸ್ಗೆ ನಾವು ಈಗಾಗಲೇ ಆಹ್ವಾನ ಮಾಡಿದ್ದೇವೆ. ಈ ಒಂದು ಗಣರಾಜ್ಯೋತ್ಸವಕ್ಕೆ ಪೂರ್ವಭಾವಿ ಸಿದ್ಧತೆ ಎಲ್ಲ ಮಾಡಲಾಗಿದೆ. ಈಗಾಗಲೇ 21ನೇ ತಾರೀಕಿಂದ ಪೊಲೀಸ್ ತಂಡಗಳು, ನಮ್ಮ ಕಲ್ಚರಲ್ ತಂಡಗಳು ಮತ್ತು ಆರ್ಮಿಯವರ ತಂಡಗಳು ಎಲ್ಲ ಸೇರಿಸಿ ಪರೇಡ್ ಮತ್ತು ಕಲ್ಚರಲ್ ಪ್ರೋಗ್ರಾಮ್ ಎರಡೂ ಆಚರಣೆ ಮಾಡಿ ಅದರ ಪ್ರಾಕ್ಟೀಸ್ ಮಾಡ್ತಿದ್ದಾರೆ. ಹಾಗೂ ಈ ಒಂದು ಭವ್ಯ ಕಾರ್ಯಕ್ರಮ ಆಗ್ತದೆ ಅಂತ ಹೇಳಿಬಿಟ್ಟು ನಾವು ಭಾವಿಸುತ್ತೇವೆ. ಹಾಗೂ ನಾವು ಎಲ್ಲರನ್ನ ಈ ರಾಜ್ಯೋತ್ಸವ, ಈ ಒಂದು ಗಣರಾಜ್ಯೋತ್ಸವಕ್ಕೆ ಆಹ್ವಾನ ಸಹ ಮಾಡ್ತಾ ಇದ್ದೇವೆ. ಇದಕ್ಕೆ ಈಗಾಗಲೇ ನಾವು ಆನ್ಲೈನಲ್ಲಿ ಸಹ ವ್ಯವಸ್ಥೆ ಮಾಡಿದ್ದೇವೆ. ಪಾಸ್ ಜನರೇಟ್ ಮಾಡಲಿಕ್ಕೆ ಈಗಾಗಲೇ ನಾವು ವ್ಯವಸ್ಥೆ ಮಾಡಿಟ್ಟಿದ್ದೀವಿ. ಹಾಗೂ ಜಿಲ್ಲಾಧಿಕಾರಿ ವತಿಯಿಂದ ಸಹ ಬೇರೆಯವರಿಗೆ ಸಹ ಎಲ್ಲ ಇನ್ವಿಟೇಷನ್ ಕಾರ್ಡ್ಸ್ ಮತ್ತು ಇದು ಅವರ ಆಹ್ವಾನ ಪತ್ರಿಕೆ ಹಾಗೂ ಅವರಿಗೆ ಈ ಒಂದು ಯಾರಾದರೂ ಬರಲಿಕ್ಕೆ ಇಚ್ಛೆ ಇದ್ದರೆ ಅವರಿಗೆಲ್ಲರಿಗೆ ವ್ಯವಸ್ಥೆ ಸಹ ಮಾಡಿಟ್ಟಿದ್ದೇವೆ. ಬಾಕಿ ಮುಂದೆ ಎಷ್ಟು ತಂಡಗಳು ಮತ್ತು ಎಷ್ಟು ಪರೇಡ್ನಲ್ಲಿ ಭಾಗವಹಿಸ್ತಾರೆ ಅದರ ಬಗ್ಗೆ ಪೊಲೀಸ್ ಆಯುಕ್ತರು ಈಗಾಗಲೇ ತಮಗೆ ಹೇಳಿಬಿಡ್ತಾರೆ. ಹಾಗೂ ಆಮೇಲೆ ಜಿಲ್ಲಾಧಿಕಾರಿ ಸಹ ತಮಗೆ ಇದರ ಬಗ್ಗೆ ಮಾಹಿತಿ ಕೊಡ್ತಾರೆ. ಎಲ್ಲರೂ ನಮಸ್ಕಾರ. 26ನೇ ತಾರೀಕು ಗಣರಾಜ್ಯೋತ್ಸವ ಸಂಬಂಧಪಟ್ಟು ಈಗ ತಾನೇ ಚೀಫ್ ಕಮಿಷನರ್ ಎಲ್ಲ ಹೇಳಿದರು. ಪೊಲೀಸ್ ಇಲಾಖೆ ವತಿಯಿಂದ ನಾವು ವಿಸ್ತೃತ ಒಂದು ಸೆಕ್ಯೂರಿಟಿ ಮೆಷರ್ಸ್ ಮಾಡಿದ್ದೀವಿ. ಅದರಲ್ಲಿ ಲಾ ಆ್ಯಂಡ್ ಆರ್ಡರ್ ಮತ್ತು ಟ್ರಾಫಿಕ್ ಡಿಟೇಲ್ ಪ್ಲ್ಯಾನಿಂಗ್ ನಾವು ಮಾಡಿದ್ದೀವಿ. ನಮ್ಮದು ರಿಕ್ವೆಸ್ಟ್ ಇದೆ, ಟ್ರಾಫಿಕ್ದು ಒಂದು ತುಂಬ ವಿಸ್ತೃತವಾಗಿ ಅವರು ಪ್ರಶ್ನೆ ಕೊಟ್ಟಿದ್ದಾರೆ. ಎಲ್ಲಿ ಯಾವ್ಯಾವ ರೂಟ್ಸ್ ಡೈವರ್ಷನ್ ಇದೆ ಮತ್ತು ಎಲ್ಲಿ ನೋ ಪಾರ್ಕಿಂಗ್ ಇದೆ ಡೀಟೇಲ್ ತಾವು ನಮ್ಮ ಮಾಧ್ಯಮದವರು ತಾವು ಪಬ್ಲಿಸಿಟಿ ಕೊಟ್ಟರೆ ಜನಕ್ಕೆ ಅನುಕೂಲ ಆಗುತ್ತೆ ಬರಲಿಕ್ಕೆ. ಇದರಲ್ಲಿ ವಿಶೇಷವಾಗಿ ನೋ ಪಾರ್ಕಿಂಗ್ ಝೋನ್ಸ್ ನಾನು ಹೇಳಬೇಕಾದ್ರೆ ಸೆಂಟ್ರಲ್ ಸ್ಟ್ರೀಟ್ ಫ್ರಮ್ ಅನಿಲ್ ಕುಂಬ್ಳೆ ಸರ್ಕಲ್ ಟು ಶಿವಾಜಿನಗರ್ ಬಸ್ ಸ್ಟ್ಯಾಂಡ್, ಕಬನ್ ರೋಡ್ ಫ್ರಮ್ CTO ಟು KR ರೋಡ್ ಆ್ಯಂಡ್ ಕಬನ್ ರೋಡ್ ಜಂಕ್ಷನ್, ಮತ್ತು MG ರೋಡ್ ಫ್ರಮ್ ಅನಿಲ್ ಕುಂಬ್ಳೆ ಸರ್ಕಲ್ ಟು ಕ್ವೀನ್ಸ್ ಸರ್ಕಲ್. ಇದು ಭಾಳ ಇಂಪಾರ್ಟೆಂಟ್ ಇದೆ. ಇದು ಯಾವುದು ನಾವು ಪಾರ್ಕಿಂಗ್ ಬೆಳಗಿಂದಲೇ ಬಿಡೋದಿಲ್ಲ. ಮತ್ತು ಯಾವುದು ಕನ್ಫ್ಯೂಷನ್ ಇದ್ದರೆ ದಯವಿಟ್ಟು 112ಗೆ ಕಾಲ್ ಮಾಡಿದರೆ ಅದರಲ್ಲಿ ಕೂಡ ಕ್ಲಾರಿಫಿಕೇಷನ್ ನಮ್ಮ ಟ್ರಾಫಿಕ್ ಮತ್ತು ಎಲ್ಲ ಪಾಯಿಂಟಿಂದ ನಾವು ಹೇಳ್ತೀವಿ. ಪರೇಡ್ ಸಂಬಂಧಪಟ್ಟು ಟೋಟಲ್ 30 ಪ್ಲಟೂನ್ಸ್ ಇದೆ ಪರೇಡಲ್ಲಿ. ಇದರಲ್ಲಿ ಪರೇಡ್ ಕಮಾಂಡರ್ ಶ್ರೀ ವಿಘ್ನೇಶ್ ಜಗದಾಲೆ, ಲೆಫ್ಟಿನೆಂಟ್ ಕರ್ನಲ್ ಶ್ರೀ ವಿಘ್ನೇಶ ಜಗದಾಲೆ ಮತ್ತು ಸೆಕೆಂಡ್ ಕಮಾಂಡರ್ ಶ್ರೀ ರಿಷಬ್ ಗುಪ್ತಾ, ಇವರಿಬ್ಬರು ನೇತೃತ್ವದಲ್ಲಿ 30 ತಂಡದ ಒಂದು ತಾವೀಗ ವೀಕ್ಷಣೆ ಮಾಡಿರ್ಬೋದು. ರಿಹರ್ಸಲ್ ತುಂಬ ಚೆನ್ನಾಗಿ ಅವ್ರು ಮಾಡ್ಕೊಂಡಿದ್ದಾರೆ ಮತ್ತು ನಾಳೆದು ಕೂಡ ಅವರು ಚೆನ್ನಾಗಿ ಮಾಡ್ತಾರೆ, ಇದಕ್ಕಿಂತ ಬೆಟರ್ ಮಾಡ್ತಾರೆ ಅಂತ ನಮಗೆ ಭರವಸೆ ಇದೆ. ಯಾಕಂದರೆ ಸಾಕಷ್ಟು ಅವ್ರಿಗೆ ಪ್ರಾಕ್ಟೀಸ್ ಆಗಿದೆ. ಇದರಲ್ಲಿ ಆರ್ಮ್ಡ್ ಪ್ಲಟೂನ್ 11 ಇದೆ, ಅನ್ಆರ್ಮ್ಡ್ ಪ್ಲಟೂನ್ 9 ಮತ್ತು ಸ್ಕೂಲ್ ಪ್ಲಟೂನ್ಸ್ 7. ಇದರಲ್ಲಿ ವಿಶೇಷವಾಗಿ 40 ಸ್ಕೂಲ್ ಪೈಕಿ 9 ಸ್ಕೂಲ್ಸ್ ಅಂದರೆ ಅದರಲ್ಲಿ ಬ್ಯಾಂಡ್ ಮತ್ತು ಟೀಮ್ ಸೇರಿ ನಾವು ಸೆಲೆಕ್ಟ್ ಮಾಡಿದ್ದೀವಿ. ಟೋಟಲ್ ಬ್ಯಾಂಡ್ಸ್ 7 ಇದೆ. 7 ಬ್ಯಾಂಡಲ್ಲಿ ಪೊಲೀಸ್ ಬ್ಯಾಂಡ್ 4, ಇದರಲ್ಲಿ ಆರ್ಮಿ, KSRP, CR ಮತ್ತು ಮೈಸೂರು ಇಂಗ್ಲೀಷ್ ಬ್ಯಾಂಡ್, ಮತ್ತು ಸ್ಕೂಲ್ಡ್ ಬ್ಯಾಂಡ್ 3 ಇದೆ. ಇದು ಎಲ್ಲ ನಮ್ಮ ಕಂಟಿಂಜೆಂಟ್ರು ಡೀಟೇಲ್ಸ್. ಒಟ್ಟಾಗಿ ಸ್ಕೂಲ್ ಮತ್ತು ನಮ್ಮ ಪೊಲೀಸ್, ಆರ್ಮಿ ಬ್ಯಾಂಡ್ ಎಲ್ಲ ಸೇರಿ 1500 ಸರಾಸರಿ 1500 ಜನ ಇದರಲ್ಲಿ ಆ್ಯಕ್ಚುಯಲ್ ಪರೇಡಲ್ಲಿ ಭಾಗವಹಿಸ್ತಾರೆ. ಮಿಕ್ಕಿದು ಬಂದೋಬಸ್ತಲ್ಲಿ ಗ್ರೌಂಡಲ್ಲಿ ಮತ್ತು ಸುತ್ತಮುತ್ತೆಲ್ಲ ಸೇರಿ 2000ಕ್ಕಿಂತ ಜಾಸ್ತಿ ನಮ್ಮ ಪೊಲೀಸ್ ಅವರು ಮತ್ತು CCTV ಬೇರೆ ಇನ್ನಿತರ ಆ್ಯಂಟಿ ಸರ್ವೈಲೆನ್ಸ್ ಚೆಕ್ ಎಲ್ಲ ನಡೀತಾ ಇದೆ. ಇದರಲ್ಲಿ ಮೆಡಿಕಲ್ ಮತ್ತು ಎಮರ್ಜೆನ್ಸಿ ಬಗ್ಗೆ ಕೂಡ ನಾವು ನಮ್ಮ ವ್ಯವಸ್ಥೆ ಮಾಡ್ಕೊಂಡಿರೋ ಫೈರ್ ಸೇಫ್ಟಿ ಮೆಷರ್ಸ್ ಬಗ್ಗೆ ಕೂಡ ನಮ್ಮದು ಒಂದೇ ರಿಕ್ವೆಸ್ಟ್ ಇದೆ, ಯಾರ್ಯಾರು ಬರಲಿಕ್ಕೆ ಇದ್ದಾರೆ ತಾವು ದಯವಿಟ್ಟು ಮುಂಚಿತವಾಗಿ ಇಲ್ಲಿ ಬಂದರೆ ಸರಿ ಆಗುತ್ತೆ. ಇಲ್ಲಾಂದರೆ ನಿಗದಿತ ಒಂದು ಸಮಯ ಇದೆ, ಅದಾದಮೇಲೆ ನಾವು ಟೋಟಲ್ ರೋಡ್ಸ್ ಬಂದ್ ಮಾಡ್ತೀವಿ. ಯಾಕೆಂದರೆ VIP ಮೂವ್ಮೆಂಟ್ ಇರ್ತದೆ. ಇದರಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು
ಫಸ್ಟ್ ಬರ್ತಾರೆ ಅಂದರೆ ಅದಾದಮೇಲೆ ಆನರಬಲ್ ಗವರ್ನರ್ ಸಾಹೇಬರು ಬರ್ತಾರೆ. ಸೊ ಟೋಟಲ್ ರೋಡ್ ಅದು ಬ್ಲಾಕ್ ಆಗಿಬಿಡ್ತದೆ. ದಯವಿಟ್ಟು ಯಾರ್ಯಾರು ಬರಲಿಕ್ಕಿದ್ದಾರೆ ಪಾಸ್ ಆಲ್ರೆಡಿ ವ್ಯವಸ್ಥೆ ಅಡ್ಮಿನಿಸ್ಟ್ರೇಷನ್ ಕಡೆಯಿಂದ ಮಾಡಲಾಗಿದೆ. ಕಮಿಷನರ್ ಅವ್ರು ಮಾಡ್ತಾ ಇರೋರು ಒಳ್ಳೆ ಈ ಪಾಸ್ ಸಿಸ್ಟಮ್ ಇದೆ. ಸೊ ದಯವಿಟ್ಟು ನಾವು ಎಲ್ಲರೂ ಇನ್ ಟೈಮ್ ಬಂದರೆ ನಮಗೆ ಪೊಲೀಸ್ ಅವ್ರಿಗೆ ಅನುಕೂಲ ಆಗುತ್ತೆ ಮತ್ತು ಪ್ರೆಸ್ ಅವ್ರಿಗೆ ಕೂಡ ಸಪ್ರೇಟ್ ವ್ಯವಸ್ಥೆ ನಾವು ಮಾಡ್ಕೊಂಡಿದ್ದೀವಿ. ಈ ಸರಿ ಸ್ವಲ್ಪ ಕ್ಯಾಂಪ್ ನಮ್ಮ ವಿಜುವಲ್ಸ್ ತಗೊಳ್ಳಿಕ್ಕೆ ಏರಿಯಾ ಕೂಡ ದೊಡ್ಡದು ಮಾಡಿದ್ದೀವಿ. ಸೊ ನಿಮಗೆ ಏನು ಸಮಸ್ಯೆ ಆಗೋದಿಲ್ಲ. ನಾವು ಇನ್ಫಾರ್ಮೇಷನ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಡೀಟೇಲ್ಸ್ ತೊಗೊಂಡು ನಾವು ಈ ಲೆಕ್ಕ ಮಾಡಿದ್ದೀವಿ. ನಿಮ್ಮದು ಕೂಡ ಪಾಸಸ್ ಏನಿದೆ ಡಿ ಸಿ ಅವ್ರ ಕಡೆಯಿಂದ ಇಷ್ಟೆಲ್ಲ ನಮ್ಮ ಕಡೆಯಿಂದ ಡಿ ಸಿ ಅಷ್ಟೇ ಎಲ್ಲ ಕವರ್ ಆಗಿದೆ. ಅದು ಏನಾದರೂ ಸ್ಪೆಷಲ್ ಇದೆ ಕಲ್ಚರ್ ಪ್ರೋಗ್ರಾಮ್ ತಮಿಳ್ನಾಡು. ಹಾಂ ಇದು ಪ್ರತಿ ವರ್ಷ ಇಂಡಿಪೆಂಡೆನ್ಸ್ ಡೇ ಮತ್ತು ರಿಪಬ್ಲಿಕ್ ಡೇಯಲ್ಲಿ ಒಂದು ಸ್ಟೇಟ್ ಇನ್ನೊಂದು ಸ್ಟೇಟ್ ಹೋಗ್ತದೆ. ಈ ಸರಿ ತಮಿಳ್ನಾಡು ಪೊಲೀಸ್ ಕಂಟಿನೆಂಟ್ ನಮ್ಮ ಜೊತೆಗೆ ತಮಿಳ್ನಾಡು ಮತ್ತು ಈ ಸರಿ ಏರ್ಫೋರ್ಸ್, ಆರ್ಮಿ ಮತ್ತು CRPF. ಸೊ ಟೋಟಲ್ 4 ಕಂಟಿಜೆಂಟ್ ನಮ್ಮ ಪೊಲೀಸ್ ಬಿಟ್ಟು ಹೋಗಿದ್ದಾರೆ. ಮತ್ತು ಸ್ಪೆಷಲ್ ಚಿಲ್ಡ್ರನ್ದು ರಮಣ ಮಹರ್ಷಿ ಮತ್ತು ಸಮರ್ಥನ ಟ್ರಸ್ಟು ಅದು 2 ಕಡೆಯಿಂದ 38 ಮತ್ತು 33 ಜನ ಮಕ್ಕಳು ಅವರು ಕೂಡ ಇದರಲ್ಲಿ ಭಾಗವಹಿಸ್ತಾರೆ. road will be stopped, sir. ಇದು 8:30 road will be stopped, sir. Preferably by 8 public ಬರ್ಬೇಕು ಸರ್. ಪಬ್ಲಿಕ್ ಅವ್ರು ಯಾಕೆಂದರೆ ಏನಾಗುತ್ತೆ ಬಂದ ಮೇಲೆ ಮತ್ತೆ ಇಲ್ಲಿ ಫ್ರಿಸ್ಕಿಂಗ್ ಇರ್ತದೆ. ನಮ್ಮ ಮೆಟಲ್ ಡಿಟೆಕ್ಟರ್ಸ್ ಇದ್ದಾರೆ ಮತ್ತು ಎಲ್ಲ ಬಾಡಿ ಚೆಕಿಂಗ್ ಆಗುತ್ತೆ. ಸೊ ಲೇಟ್ ಆಗುತ್ತೆ. ನಮ್ಮದು ರಿಕ್ವೆಸ್ಟ್ ಇದೆ ಬೈ 8 ಗಂಟೆಗೆ ಎಲ್ಲರೂ ಬಂದು ತಮ್ಮ ಜಾಗದಲ್ಲಿದ್ದರೆ ಕೂತಿದ್ರೆ ಬೆಳಗ್ಗೆ ಸ್ವಲ್ಪ ಬೇಗ ಬರಬೇಕಾಗುತ್ತೆ. ಆದರೆ ಇಂಥ ಒಂದು ದೊಡ್ಡ ಕಾರ್ಯಕ್ರಮ ಮಾಡುವಾಗ ಇಷ್ಟೆಲ್ಲ ಸಾವಿರಾರು ಜನ ಬಂದಾಗ ನಾವು ಸೆಕ್ಯೂರಿಟಿ ಮೆಷರ್ಸ್ ಟೈಟ್ ಕೊಳ್ಳಬೇಕು. ಸೊ ನಮಗೆ ರಿಕ್ವೆಸ್ಟ್ ಇದೆ, ದಯವಿಟ್ಟು ಇನ್ ಟೈಮ್ ಬರಲಿ. ಸ್ವಲ್ಪ ಬೇಗನೆ ಬಂದರೆ ಅನುಕೂಲ ಇದೆ. ಮತ್ತು ನಾನು ರಿಕ್ವೆಸ್ಟ್ ಕೂಡ ಮಾಡಿದ್ದೀನಿ ನಮ್ಮ ಕಂಟಿಜೆನ್ಸ್ ಮಕ್ಕಳು ಅವ್ರಿಗೆ, ಅವರು ತಮ್ಮ ಪೇರೆಂಟ್ಸ್ಗೆ ಕೂಡ ಕರ್ಕೊಂಡು ಬಂದರೆ ಅಡ್ವಾನ್ಸ್ ಆಗಿ ಡೆಪ್ಟಿ ಕಮಿಷನರ್ ಸಾಹೇಬರು ಅವ್ರದ್ದು ಬಾಸಸ್ ವ್ಯವಸ್ಥೆ ಮಾಡ್ತಾರೆ. Okay, English. Welcome to the 77th. For the 77th Republic Day, we are making necessary arrangements for the parade. The Honorable Governor will be arriving for the parade, and he will take this flag. He will take this, the salute, and he will also look at the. He will also attend the parade. The flag hoisting will be done at 9 a.m. and I think arrangements have been made for traffic and other facilities, so that we request everybody who wants to come to attend the event to come by 8 o'clock, because there will be security checks and other aspects. The police commissioner has made arrangements for proper monitoring of traffic, proper arrangements and diversion of traffic also, which he will brief. We have invited, so for this date we request people to come to attend the celebrations, and we hope that it is going to be a very good and joyful celebration for the Republic Day. I'll ask the police commissioner to also address. Good morning, everyone. As told by the Chief Commissioner, GBA, it is a joyful and moment of pride for us to organize the 26th January parade, and we request everyone to come in large numbers, but come well in advance because of security measures in place. The parade is being led by Shri Vignesh Jagadale, the Lieutenant Colonel Shri Vignesh Jagadale, and second in command is Shri Rishabh Gupta, Major. The addition this time is from the Tamil Nadu Police. We have a contingent from the CRPF, we have a contingent from the Army and the Air Force also. We have one contingent each. Total 30 platoons are taking part in the parade, out of which we have school platoons which are 7, armed platoons which are 11, and unarmed platoons which are 9. We have total of 7 bands also.
There are four bands from the police, army, CR and Mysore English band. School bands we have 3, that is from the Little Flower School, Police Public School and Christo Jayanti School. Apart from this, the special abled children from the Ramana Maharshi Night School and the Samarthanam Trust Disabled, we have 2 contingents. All the arrangements regarding fire, regarding medical emergency, regarding ambulances have been taken care. Detailed security arrangement has been made in and around the Manisha Parade ground, for which we request again the visitors, the invitees who have been issued passes or who want passes can take passes, but should come to the ground well in advance by 8 o'clock. They should be seated in the respective places, because the traffic police has made arrangements of diversions, and the traffic in the important areas in and around Manisha ground will be closed post 8:30. So it is advisable to come and be seated by 8 o'clock, because it takes time to do frisking and package checking. Important no parking zones have been highlighted. A detailed press note is issued by the traffic police, where Central Street from Anil Kumble Circle to Shivaji Nagar bus stand will have no parking. Urban Road from CTO Circle to KR Road will have no parking, and MG Road from Anil Kumble to Queens will have no parking. Apart from this, the regular security in and around Manisha Parade Ground has been taken care. CCTVs have been installed, and from the entire program, entire proceedings will be viewed from the Division Command Center. So we will keep a check on all the areas in and around the area, and we are doing this practice since last 3 days about the parade. So parade turnout is very good, and we are satisfied with the turnout of the parade, and further improvements in the turnout will be made on the ultimate final day. We request that all of you should attend the program in great numbers and be a part of this celebration. Thank you.